ಸರ್ 2011ರಲ್ಲಿ ಕೆಲಸ ತಗೊಂಡೆ ಅಂತ ಹೇಳಿದ್ರಿ, ಒಂದಲ್ಲ 3 ಆಪ್ಷನ್ ಬಂತು, ಅದರಲ್ಲಿ ಒಂದು ಒಳ್ಳೆಯದನ್ನ ಚೂಸ್ ಮಾಡ್ಕೊಂಡೆ ಅಂತ ಹೇಳಿದ್ರಿ. ನೀವು ಹೇಳಿದ್ರಿ ಆಗ್ಲೇ ನಾನು ಮತ್ತೆ ನನ್ನ ಫ್ರೆಂಡ್ ಓದ್ತಾ ಇದ್ರಿ ಅಂತ. ಅವರೆಲ್ಲ ಏನಾದ್ರು ಅವ್ರ ಬಗ್ಗೆ ಸ್ವಲ್ಪ ಹೇಳಕ್ಕಾಗುತ್ತಾ? ಆಕ್ಚುಲಿ ನಮ್ಮ ಫ್ರೆಂಡು ನಾನು ಇಬ್ರು ಓದ್ವಿ ಅಂತ ಹೇಳಿದ್ವಲ್ಲ, ನನಗಿಂತ ನನ್ನ ಫ್ರೆಂಡ್ಗೆ ಮೊದಲು ಎಕ್ಸಾಮ್ ಕ್ರ್ಯಾಕ್ ಆಯಿತು, ಅವರು ಜಾಯ್ನ್ ಆಗ್ಬಿಟ್ರು. ಅವ್ರಿಗೆ ಸರ್ಕಾರ ನೌಕರಿ ಸಿಕ್ಕಾಯ್ತು, ಅವ್ರು ಜಾಯ್ನ್ ಆದರು. ನನಗೆ ಅವನಿಗೆ ಸಿಕ್ಕಾದ ನಂತರ ನನಗೆ ಇನ್ನೂ ಸ್ವಲ್ಪ ಪ್ರೆಷರ್, ಯಾಕಂದರೆ ನಾವಿಬ್ರು ಒಟ್ಟಿಗೆ ಇದ್ವಿ, ಒಟ್ಟಿಗೆ ಓದ್ತಾ ಇದ್ವಿ. ಈಗ ಅವನು ಕೆಲ್ಸಕ್ಕೆ ಹೋಗ್ಬಿಟ್ಟ, ನನಗೆ ಓದಕ್ಕೂ ಪಾರ್ಟ್ನರ್ ಇಲ್ಲ, ಆಮೇಲೆ ಏನು ಮಾಡಬೇಕು, ಇನ್ನು ಸ್ವಲ್ಪ ಪ್ರೆಷರ್ ಮೌಂಟ್ ಆಯಿತು. ಸೊ ಬಟ್ ಗಾಡ್ಸ್ ಗ್ರೇಸ್ ನನಗೆ ಅವ್ನು ಸಿಕ್ಕಾದ ನಂತರ 1 ಇಯರ್ ಆಲ್ಮೋಸ್ಟ್ 1.5 year ಆಯಿತು. ಅದಾದ ನಂತರ ನನಗೆ ಸಿಕ್ಕಿದ್ದು. ಸರ್, ನಿಮ್ಮ ಫ್ರೆಂಡ್ ಕೂಡ ಸೆಟ್ಲ್ ಆದ್ರು, ಮತ್ತೆ ನೀವು ಪ್ರೈವೇಟ್ ಕೆಲಸದಲ್ಲೂ 5 years ವರ್ಕ್ ಮಾಡಿದ್ದೀರಾ, ಮತ್ತೆ ಸರ್ಕಾರಿ ಕೆಲಸಕ್ಕೆ ತಗೊಂಡ್ರಿ. ಈ ಎರಡರಲ್ಲೂ ನೀವು ನೋಡಿರೋಂಥ ಡಿಫ್ರೆನ್ಸ್ ಏನು ಸರ್? ಸೊ ಬೇಸಿಕಲಿ ಯಾವುದಾದ್ರೂ ಒಂದು ಉದ್ಯೋಗ ಸಿಗುತ್ತೋ ಅನ್ನೋ ಕಾನ್ಸೆಪ್ಟಿಂದ ಪ್ರೈವೇಟ್ ಎಂಪ್ಲಾಯ್ಮೆಂಟಲ್ಲಿ ಇದ್ದು ಮತ್ತೆ ಇನ್ನೊಂದು ಸರ್ಕಾರ ಹುದ್ದೆನೇ ಬೇಕು ಅಂತೇಳಿ ಪ್ರಯತ್ನ ಪಟ್ಟು ಇನ್ನೊಂದು ತಗೊಳ್ಳೋದ್ರಲ್ಲಿ ಖಂಡಿತ ಅದರಲ್ಲಿ ಡಿಸಿಷನ್ ಮಾಡಬೇಕಂದ್ರಾದ್ರೂ ಕಷ್ಟಪಡಬೇಕಂದ್ರೂ ಸುಮಾರು ಪ್ರೋಸೆಸ್ ಇದೆ. ಅದು ನಾನು ಆ ಟೈಮಲ್ಲಿ ಏನೇನು ಸಂದರ್ಭಗಳಲ್ಲಿ ನಾನು ಆ ಪ್ರೋಸೆಸ್ನೇ ಥ್ರೂ ಆಗಿ ಬಂದಿದ್ದೀನಿ. ನಾನು ಮೇಜರಾಗಿ ನೋಡಿರೋ ಡಿಫ್ರೆನ್ಸ್ ಏನಂತಂತಂದರೆ, ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಬಂದು ಒಂದು 10-20 years ಡೌನ್ ದ ಲೈನ್ ನಾವು ಹೇಗಿರ್ತೀವಿ ಅನ್ನೋದು ನಾನು ವ್ಯೂಹ ಮಾಡಿದ್ರಲ್ಲಿ ನನಗೆ ಏನು ಅನಿಸಿದೆ ಅಂದರೆ, ಮೇ ಬಿ ನಾನು 10-15 yearsಲ್ಲಿ ನಾನು ಲಾಂಗ್ ಟರ್ಮ್ ಸರ್ವೈವಲ್ ಇಲ್ಲಿಗಿಂತ ಗೌರ್ಮೆಂಟ್ ಎಂಪ್ಲಾಯಲ್ಲಿ ಆದರೆ ಚೆನ್ನಾಗಿರುತ್ತೇನೋ ಅನ್ನೋ ಒಂದು ಮೈಂಡ್ಸೆಟ್ ನನಗಿತ್ತು. ಅದೇ ಮೇನ್ ಉದ್ದೇಶ, ನನಗೆ ಪ್ರೈವೇಟ್ಗಿಂತ ಗೌರ್ಮೆಂಟ್ಗೆ ಮೂವ್ ಅನ್ನೋಕ್ಕಾಗಿದ್ದಕ್ಕೆ ಉಪಯೋಗ ಪಟ್ಟಿದ್ದು. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂದ್ರೆ, ನನಗೆ ಪ್ರೈವೇಟ್ ಎಂಪ್ಲಾಯ್ಮೆಂಟಲ್ಲಿ ನಾನು ಬರ್ತಾ ಇರೋ ಸಂಬಳಕ್ಕಿಂತ ನಾನು ಆಲ್ಮೋಸ್ಟ್ ಒಂದು 40-45% ಲೆಸ್ಸರ್ ಸ್ಯಾಲರಿಲಿ ಕೆಲಸ ಬಿಟ್ಟು ಬಂದು ಗೌರ್ಮೆಂಟ್ ಹುದ್ದೆನ ಜಾಯ್ನ್ ಆಗಿದೆ. ಪ್ರೈವೇಟ್ ಅಲ್ಲಿ ಜಾಸ್ತಿ ಕೊಡ್ತಾ ಇದ್ರು ಕೂಡ ಅದನ್ನ ಬಿಟ್ಟು ನೀವು ಸರ್ಕಾರಕ್ಕೆ, ಅಂದ್ರೆ ನಿಮ್ಮ ಉದ್ದೇಶ ಏನಿತ್ತು ಸರ್ ಅಲ್ಲಿ? ಮೇಜರ್ಲಿ ನಾನು ಫಿನಾನ್ಷಿಯಲ್ ಆಸ್ಪೆಕ್ಟೇ ನೋಡಿಲ್ಲ. ಅದೇ ಹೇಳಿದಾಗೆ ಏನಂದರೆ, ಇವಾಗ ನಾನು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿ ನನಗೆ ಬರೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸರ್ವಿಸ್ ಸೆಕ್ಟರಲ್ಲಿದ್ದೀನಿ. ಇವಾಗ ನಾವು ಒಂದು ಪ್ರೈವೇಟ್ ಹುದ್ದೆದಲ್ಲಿ ನಾನು ಮಾಡ್ತಾ ಇರೋ ಪ್ರೈವೇಟ್ ಹುದ್ದೆದಲ್ಲಿ ಅದರಲ್ಲಿ ನನಗೇನಂದರೆ, ನಾನು ಒಂದು ಡೈರೆಕ್ಟ್ ಇಂಟ್ರಾಕ್ಷನ್ ವಿತ್ ಯಾವುದೇ ಕಸ್ಟಮರ್ ಆಗಲಿ, ಇಲ್ಲ ನಾವು ಮಾಡೋ ಕೆಲಸ ಎಲ್ಲಿಗೆ ತಲುಪ್ತಾ ಇದೆ ಅನ್ನೋದು ಏನಿಲ್ಲ. ಇಟ್ಸ್ ಎ ಕಾಂಪ್ಯಾಕ್ಟ್ ಜಾಬ್. ಏನಂದ್ರೆ ಡೈಲಿ ರೋಟೀನ್ ಜಾಬ್, ಕಾಂಪ್ಯಾಕ್ಟ್ ಜಾಬ್. ನಮ್ಮ ಓದಕ್ಕೆ ತಕ್ಕಂಗೆ ಕೆಲ್ಸಕ್ಕೆ ತಕ್ಕಂಗೆ ಸಂಬಳ. ಅದು ಪ್ರೈವೇಟ್ ಉದ್ಯೋಗ. ನಾನೇನು ನೋಡಿದೆ ಅಂದರೆ, ನಾವೊಂದು ಗೌರ್ಮೆಂಟ್ ಡೊಮೈನ್ ಅಂದರೆ ಒಂದು ಪಬ್ಲಿಕ್ ಸೆಕ್ಟರಲ್ಲಿ ಒಂದು ಸರ್ಕಾರಿ ನೌಕರಿ, ನಾವು ಹೇಳಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಸರ್ಕಾರಿ ನೌಕರಿಯಲ್ಲಿ ನಾವು ಡೈರೆಕ್ಟಾಗಿ ಪಬ್ಲಿಕ್ ಹತ್ರ ಇಂಟ್ರಾಕ್ಟ್ ಮಾಡ್ಬೋದು. ನಾವು ಮಾಡೋ ಒಂದು ಕೆಲಸ ಯಾವುದೇ ಹುದ್ದೆ ಆಗ್ಬೋದು, ಇವಾಗ ನಾವು ಕರ್ನಾಟಕ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ಇದ್ರೂ ನಾವು ಡೈರೆಕ್ಟಾಗಿ ಪಬ್ಲಿಕ್ನ ರೀಚ್ ಆಗೋ ಒಂದು ಡೊಮೈನಲ್ಲಿ ಇದ್ದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇರುತ್ತೆ. ನಾನು ಇವಾಗ ಬ್ಯಾಂಕಲ್ಲಿ ಇರೋದ್ರಿಂದ ನಾನು ಸುಮಾರು ಪಬ್ಲಿಕ್ನ ಮೀಟ್ ಮಾಡ್ತೀನಿ. ಅವರ ಒಂದು ಅವಸರವನ್ನು ತೀರಿಸಿರೋ ಒಂದು ಟೈಮಲ್ಲಿ ನನಗೆ ಸಿಕ್ಕೋ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಆಮೇಲೆ ಲಾಂಗ್ ಟರ್ಮ್ ಆಗಿ ಅದು ನಾಟ್ ದ ಬರೀ ಅದೊಂದೇ ಅಲ್ಲ, ನನಗೆ ಪರ್ಸನಲ್ ಆಗಿನೂ ನಾನು ಒಂದು 10 years 20 years ಡೌನ್ ದ ಲೈನ್ ನನಗೆ ಜಾಬ್ ಸೆಕ್ಯೂರಿಟಿ ಖಂಡಿತ ಇರುತ್ತೆ. ನಾನು ಒಂದು ಬೆಳಿಬೋದು. ಒಂದೊಂದು ಮೇ ಬಿ ಡೋಂಟ್ ನೋ, ನಾನು ಇನ್ನೂ ಎಲ್ಲಿ ಮಟ್ಟಕ್ಕೆ ತಲುಪೋದು ಅದು ಗೊತ್ತಿಲ್ಲ. ಬಟ್ ಖಂಡಿತ ನಾವು ಒಂದು ಲಾಂಗ್ ಟರ್ಮ್ ಆಗಿ ಒಂದು 20-25 years ಡೌನ್ ದ ಲೈನ್ ಆಗಿ ಪ್ರೈವೇಟ್ಗಿಂತ ಪಬ್ಲಿಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ನಂಬಿದ್ದೆ, ಈಗಲೂ ನಂಬ್ತಾ ಇದ್ದೀನಿ. ಹೇಳಿದ್ದು ನಿಜ, 100% ಕರೆಕ್ಟ್. ಅದೇ ತರ ಈಗಿನವ್ರಿಗೆ, ಈ ಜನರೇಷನ್ ಬಾಯ್ಸ್ ಆರ್ ಗರ್ಲ್ಸ್ಗೆ ನಿಮ್ಮ ಕಡೆಯಿಂದ ಸಮ್ ಕೀ ಪಾಯಿಂಟ್ಸ್ನ ಕೊಡಿ ಸರ್. ಅವ್ರಿಗೆ ಯಾವ ತರ ಇದನ್ನ ಯೂಸ್ ಮಾಡ್ಕೊಂತ ಇಲ್ಲ, ಈ ಸಿಚುವೇಶನ್ಸ್, ಅಡ್ವಾಂಟೇಜಸ್ ಮತ್ತೆ ಏನ್ ಅಕ್ಸೆಸಿಬಿಲಿಟಿ ಇದೆ ಅದನ್ನ ಯಾರು ಯೂಸ್ ಮಾಡ್ಕೊಂತ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೆ ನಮ್ಮ ಚಾನಲ್ನ ಉದ್ದೇಶ ಕೂಡ ಅದರಿಂದಾನೇ ಅವ್ರನ್ನ ಮುಂದಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಖಂಡಿತ. ನೋಡಿ, ನಿಮ್ಮ ಪ್ರಶ್ನೆ ಇದ್ದಾಗೆ ಮುಖ್ಯವಾಗಿ ಇವತ್ತಿನ ದಿನ ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಈ 4 ಮಾತಾಡ್ತಾ ಇರೋ ಮುಖ್ಯ ಉದ್ದೇಶನೇ ನಿಮ್ಮ ಚಾನಲ್, ಪರ್ಪಸ್ ಆಫ್ ಯುವರ್ ಚಾನಲ್ ಆ್ಯಂಡ್ ನೀವು ಏನು ಜನರಿಗೆ ಹೇಳಲಿಕ್ಕೆ ಬಯಸ್ತೀರಾ ಅನ್ನೋ ಆ ವಾಯ್ಸ್ ಮೇಲೇ ನಾನು ಇವತ್ತು ಮಾತಾಡ್ತಾ ಇರೋದು. ಬೇಸಿಕಲಿ ನಾವು ಆವಾಗಲೇ ಮಾತಾಡ್ಕೊಂಡಾಗೆ, ಒನ್ಸ್ ಅಪಾನ್ ಎ ಟೈಮ್ ಏನಾದರೂ ಒಂದು ಸರ್ಕಾರ ಹುದ್ದೆಗೆ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಎಷ್ಟು ಕಷ್ಟ ಇತ್ತು. ನಾವೇ ನೋಡಿದ ಹಾಗೆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಒಂದು ಸರ್ಕಾರಿ ಉದ್ಯೋಗಕ್ಕೆ ಏನೇನು ಓಪನಿಂಗ್ ಇದೆ, ಅದಕ್ಕೆ ಹೆಂಗೆ ಅಪ್ಲೈ ಮಾಡ್ಬೇಕಂತ ಸುಮಾರು ಜನ ಹಂಗೆ ಮುಟ್ತಾರೆ. ಏನು ಮಾಡಬೇಕು ಗೊತ್ತಿಲ್ಲದೆ ಆ ಗೊಂದಲದಲ್ಲಿ ಸುಮಾರು ನಾನು ನೋಡಿದ್ದೀನಿ, ನನ್ನ ಟೈಮಲ್ಲಿ ನೋಡಿದ್ದೀನಿ. ಈಗ ಆ ಪರಿಸ್ಥಿತಿ ಇಲ್ಲ. ಇವಾಗ ಪ್ರತಿಯೊಬ್ಬರಿಗೂ ಅವಗಾಹನೆ ಇದೆ. ಅವ್ರು ಏನು ಮಾಡಬಹುದಾದ ಅವಗಾಹನೆ ಖಂಡಿತ ಇದೆ. ಬಟ್ ಇಲ್ಲಿ ಏನಂದರೆ, ಓನ್ಲಿ ಚಾಯ್ಸ್.
ಓನ್ಲಿ ಎ ಚಾಯ್ಸ್. ಯಾವ ಪ್ರೊಫೆಷನ್ ನಾನು ಚೂಸ್ ಮಾಡ್ಕೋಬೇಕು, ವೆದರ್ ಇಟ್ ಈಸ್ ಎ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್. ಓಕೆ, ಆಲ್ಮೋಸ್ಟ್ ನೋಡಿ ಇವತ್ತು ಸಾಫ್ಟ್ವೇರ್ಗೆ ಹೋಗದೇ ಇರೋ ಇಂಜಿನಿಯರಿಂಗ್ ಕ್ಯಾಂಡಿಡೇಟೇ ಯಾರೂ ಇಲ್ಲ. ಫಸ್ಟ್ ಆಪ್ಷನ್ ಹೋಗ್ತಾರೆ. ನಾನೇನೋ ತಪ್ಪಂತ ನಾನು ಹೇಳಲಿಕ್ಕೆ ಬರ್ತಾ ಇಲ್ಲ. ಯಾರಿಗೆ ಸಾಫ್ಟ್ವೇರ್ ಹೋಗ್ಬೇಕನ್ನೋದು ಇಚ್ಛೆ ಇದ್ರೆ ಹೋಗ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಚಾನೆಲ್ ಉದ್ದೇಶ ಏನು? ನಮ್ಮ ಒಂದು ಕರ್ನಾಟಕ ಜನತೆಗೆ ನಾವು ಏನೋ ರೈಸಿಂಗ್ ಯುವರ್ ವಾಯ್ಸ್ ಫಾರ್ ದ ಗೌರ್ಮೆಂಟ್ ಜಾಬ್ಸ್ ಫಾರ್ ದ ಕರ್ನಾಟಕ ಸ್ಟೂಡೆಂಟ್ಸ್. ಆ ಒಂದು ಉದ್ದೇಶದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಸಿಗೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಅದು ಏನು, ನಿಮ್ಮ ಫಿಂಗರ್ ಟಿಪ್ಸಲ್ಲಿ, ನಿಮ್ಮ ಮೊಬೈಲ್ಗಳಲ್ಲಿ, ನಿಮ್ಮ ಮನೆ ಲ್ಯಾಪ್ಟಾಪ್ಗಳಲ್ಲೇ ಮಾಡೋವಂಥ ಕೆಲಸನೂ ನೀವು ಯಾಕೆ ಮಾಡಬಾರ್ದು? ಬೇರೆ ಯಾರನ್ನೋ ನಾವು ಹೋಗಿ ಹಿಂದೆ ಬಿದ್ದು ಒಂದು ಅಪ್ಲಿಕೇಶನ್ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಕಟ್ಟೋ ಒಂದು ಸ್ಕೋಪ್ ಇವತ್ತಿಲ್ಲ, ಮೊದಲಿತ್ತು. ಈಗ ನೀವು ಈ ಸಿಚುಯೇಷನ್ನ ಉಪಯೋಗಿಸ್ಕೊಂಡ್ರೆ ಒಳ್ಳೇದನ್ನೋದೇ ನನ್ನ ಒಂದು ಪಾಯಿಂಟು. ಎರಡನೇದು, ಉಪಯೋಗಿಸ್ಕೊಂಡ್ರೆ ನೀವು ಇನ್ನೊಂದು 4 ಜನಕ್ಕೆ ಮಾದರಿ ಆಗ್ತೀರಾ. ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು, ಎಂಗೇಜ್ ಇದ್ರೆ. ಒಂದ್ಸರಿ ಇನ್ನೊಂದೇನೆಂದರೆ, ಗೌರ್ಮೆಂಟ್ ಹುದ್ದೆಗಳಿಗೆ ಏಜ್ ಕ್ರೈಟೀರಿಯಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪಾಸ್ಔಟ್ ಆಗೋ ಎನಿ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್, ಎನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫಾರ್ ದಟ್ ಮ್ಯಾಟರ್, ಯಾರೇ ಇದ್ರೂ ಅವರ ಒಂದು ಪ್ಲೇಸ್ ಆಫ್ ಇಂಟ್ರೆಸ್ಟ್ ಗೌರ್ಮೆಂಟ್ ಉದ್ಯೋಗ ನಾನು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಟಿರೋರು ಒಂದು ಮುನ್ನುಡಿ ಆಗಿರ್ಬೇಕು. ತುಂಬಾ ಜನ ಎಜಿಟೇಟ್ ಮಾಡ್ತಾ ಇದ್ದಾರೆ. ನಾವು ಫಿಂಗರ್ ಟಿಪ್ಸ್ ಅಲ್ಲಿ ಕೊಡ್ತಾ ಇರೋ ಇನ್ಫಾರ್ಮೇಶನ್ ಅದನ್ನ ಟೇಕಪ್ ಮಾಡ್ಕೊಂಡು ಫಾರ್ವರ್ಡ್ ಆಗಿ ಮುಂದಕ್ಕೆ ಹೋಗಕ್ಕೇನೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಜನರಿಗೆ ನಾನೇನು ಹೇಳ್ತೀನಿ ಅಂದ್ರೆ, ನೋಡಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬರುತ್ತೆ, ನ್ಯೂಸ್ ಫೀಡಲ್ಲಿ ಬರುತ್ತೆ, ನೋಟಿಫಿಕೇಶನ್ಗಳು ಬರುತ್ತೆ, ಫ್ರೆಂಡ್ಸ್ ಸರ್ಕಲ್ ಅಲ್ಲಿನ ಮೂಲಕ ತಿಳಿಯುತ್ತೆ. ಈ ರೀತಿ ನಿಮ್ಗೆ ಎಲ್ಲೇ ತಿಳಿದ್ರು ನಿಮಗೆ ಇಂಟ್ರೆಸ್ಟ್ ಇದ್ರೆ ಇಮಿಡಿಯೇಟ್ ಅಪ್ಲೈ ಮಾಡಿ. ಅದಕ್ಕೆ ಬೇಕಾಗಿರೋ ಶ್ರಮ ಸ್ವಲ್ಪ ವಹಿಸ್ಬಿಟ್ಟು ನೀವು ಆ ಒಂದು ಎಕ್ಸಾಮ್ ತಗೊಂಡು ಆ ಒಂದು ಹುದ್ದೆಗೆ ಅರ್ಹರಾಗಿ. ನೀವು ಅರ್ಹರಾಗಿದ್ರೆ ನಮ್ಮ ಫ್ಯೂಚರ್ ಜನ್ರೇಷನ್ ಒಂದು ಎಜುಕೇಟೆಡ್, ಇವತ್ತಿನ ಸ್ಟೂಡೆಂಟೇ ನಾಳೆಯ ನಮ್ಮ ಸಮಾಜ. ಸೊ ಈ ನಮ್ಮ ದೇಶನ ನಾವೇ ಬೆಳೆಸೋಣ, ಗೌರ್ಮೆಂಟ್ ಉದ್ಯೋಗಕ್ಕೆ ಇಂಟ್ರೆಸ್ಟ್ ತೋರಿಸೋಣ. ಇದನ್ನ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್, ಥ್ಯಾಂಕ್ ಯು. ಏನಂದ್ರೆ, ನಾವು ನೋಡಿರೋ ಪ್ರಕಾರ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರು ಕೆಲಸ ತಗೊಳ್ಳೋದು ಕಷ್ಟ ಆಗಿದೆ. ನೀವು ನೋಡಿರ್ತೀರಾ, ನೀವು ಹೋಗಿರೋ ಕಡೆಯಲ್ಲಿ ಎಸ್ಪೆಷಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಜನ ಕನ್ನಡದವರು ಇದ್ದಾರೆ ಸರ್? ನಾನು ಒಂದು ಜಾಬ್ ಸರ್ಕಲ್ ಅಲ್ಲಿ ನಮ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ ಅಂಡ್ ಪ್ಲೇಸ್ ಆಫ್ ವರ್ಕ್ ಬ್ಯಾರಿಯರ್ಸ್ ಇಲ್ಲ. ನಾವು ಆಲ್ ಇಂಡಿಯಾದಲ್ಲಿ ಕೆಲಸ ಮಾಡ್ತೀವಿ. ಸೊ ಅದಕ್ಕೆ ನಾನು ಖಂಡಿತ ಕನ್ನಡದವರು ಎಷ್ಟು ಜನ ಇದ್ದಾರೆ ಅಂದ್ರೆ ಅದ್ರಲ್ಲಿ ನಾನು ಹೇಳೋದಕ್ಕೂ ಬರಲ್ಲ, ಹೇಳಿದ್ರು ಅದು ಸರಿ ಇರಲ್ಲ. ಪಾಯಿಂಟ್ ಏನಂದ್ರೆ, ನೋಡಿ, ಇವಾಗ ನೀವು ಓಕೆ, ಬ್ಯಾಂಕ್ ಉದ್ಯೋಗ ಅಂತಾನೆ ಅಲ್ಲ, ಕರ್ನಾಟಕ ಸರ್ಕಾರದಲ್ಲೇ ಬಹುತೇಕ ಹುದ್ದೆಗಳ ಓಪನಿಂಗ್ಸ್ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಕನ್ನಡದವರೇ ಬಂದಿಲ್ಲ ಅನ್ನೋದೇ ನೀವೇ ಹೇಳ್ತಾ ಇದ್ದೀರಾ ನಿಮ್ಮ ಚಾನೆಲ್ ಮೂಲಕ. ಏನು ಹೇಳ್ಬೋದಂದ್ರೆ, ಫಸ್ಟು ಕನ್ನಡದವರು ಕರ್ನಾಟಕಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ಲ ಅಂದ್ರೆ ಬೇರೆಯವರು ತೋರಿಸಿದ್ರೆ ತಪ್ಪಾ? ಫಸ್ಟ್ ಆಪ್ಷನ್ ಇವ್ರಿಗೆ ಇರೋದು. ಇವ್ರು ಇಲ್ಲ ಅಂದ್ರೆ ಬೇರೆಯವ್ರು ಬಂದೇ ಬರ್ತಾರೆ. ಸೊ ನೀವು ತಗೊಂಡ್ರೆ, ಇವಾಗ ನಮ್ಮ ಕನ್ನಡದವ್ರು ಬರಬಾರ್ದಂತ ಯಾರು ಹೇಳಿಲ್ಲ, ಅವ್ರು ಬರ್ತಾ ಇಲ್ಲ, ಅದರಿಂದ ಬೇರೆಯವ್ರು ಬರ್ತಾ ಇದೆ ಆಪರ್ಚುನಿಟಿ. ಸೊ ಇಲ್ಲಿ ಏನಂದ್ರೆ, ದ ನೀಡಿ ಹ್ಯಾಸ್ ಟು ಬಿ ಸರ್ವೈವ್ಡ್. ಸೊ ಯಾರು ನೀಡಿ, ಅದು ಕನ್ನಡದವರೇ ಇದ್ರು ಇನ್ನೂ ಖುಷಿ, ಬೇರೆಯವ್ರು ಬಂದ್ರೆ ಖುಷಿ ಇಲ್ಲ ಅಂತಲ್ಲ. ನಮ್ಗೆ ಇವಾಗ ಅನಿಸ್ತಾ, ಇವಾಗ ನಿಮ್ಗೆ ಅನಿಸ್ತಾ ಇದೆಯಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಉದ್ಯೋಗ ಪ್ರೈವೇಟ್ ಅಲ್ಲಿ, ಇವಾಗ ನೀವು ಕೆಲಸ ಮಾಡೋ ಜಾಗದಲ್ಲಿ ನಾನು ಕೆಲಸ ಮಾಡಿದಲ್ಲಿ ಬೇರೆಯವ್ರು ಬರಬಾರ್ದಂತೆಲ್ಲ. ವಿ ಆಲ್ ಆರ್ ಇಂಡಿಯನ್ಸ್, ಬರಲಿ, ಎಲ್ಲರೂ ಬರಲಿ, ಎಲ್ಲರೂ ಕೆಲಸ ಮಾಡಲಿ, ಎಲ್ಲರೂ ಚೆನ್ನಾಗಿರೋಣ. ಅಟ್ ದ ಸೇಮ್ ಟೈಮ್ ಯಾವುದೇ ಒಂದು ಈ ಕರ್ನಾಟಕ ಸರ್ಕಾರದಿಂದ ಬರೋದಾದ್ರೂ ಅಟ್ಲೀಸ್ಟ್ ಕರ್ನಾಟಕ ಜನಕ್ಕೆ ಸೇರಿದ್ರೆ ಇನ್ನೂ ಒಳ್ಳೇದು. ಕನ್ನಡ ಭಾಷೆ ಗೊತ್ತಿರೋರು, ಭಾವನೆಗಳು ಬೇಗ ಅರ್ಥ ಆಗುತ್ತೆ, ಕೆಲಸಗಳು ಬೇಗ ಆಗುತ್ತೆ, ಕಂಫರ್ಟ್ ಇರುತ್ತೆ. ಮತ್ತೆ ನೀವು ಇಲ್ಲಿ ನಿಮ್ಮ ಮಣ್ಣು ಇದು, ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಿಮ್ ಸಂಸಾರ ಖುಷಿಯಾಗಿರುತ್ತೆ. ಖಂಡಿತ. ಇವಾಗ ನೋಡಿ, ಈಗ ಒಂದು ಕನ್ನಡ ಯುವಕಿನೋ ಒಂದು ಕರ್ನಾಟಕದಲ್ಲಿ ಒಂದು ಉದ್ಯೋಗ ಜಾಯ್ನ್ ಆದ್ರೆ ಅವ್ರು ಕೊಡೋ ಸರ್ವಿಸ್ಗೆ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ಇವರು ಇನ್ನು ಹಾರ್ಟ್ಫುಲ್ಟ್ ಆಗಿ ಸರ್ವಿಸ್ ಮಾಡ್ಬೋದು. ಭಾಷೆ ಗೊತ್ತಿರುತ್ತೆ, ಭಾವನೆಗಳು ನೀವು ಹೇಳ್ದಂಗೆ ಭಾವನೆ ಇದ್ರೆ ನಮ್ ಸರ್ವಿಸ್ ಲೆವೆಲ್ ಇನ್ನೊಂದು ಮೆಟ್ಟು ಜಾಸ್ತಿ ಆಗುತ್ತೆ. ಅದೇ ಭಾಷೆ ಇಲ್ಲದೆ ನಾನು ನಿಮ್ಗೆ ಏನೇ ಹೇಳಕ್ ಬಂದ್ರು ಮೇ ಬಿ ನನ್ನ ಇಂಟೆನ್ಷನ್ ಕರೆಕ್ಟೇ ಇರ್ಬೋದು, ಬಟ್ ರೀಚಿಂಗು ಅಷ್ಟು ಆಪ್ಟ್ ಆಗಿ ರೀಚ್ ಆಗುತ್ತಾ ಇಲ್ವ ಅನ್ನೋದು ಮತ್ತೆ ಕ್ವಶನ್ ಮಾರ್ಕ್. ಸೊ ನೀವು ಹೇಳ್ದಂಗೆ, ಸೊ 100% ನಮ್ಮ ಕರ್ನಾಟಕದಲ್ಲಿ ಇರೋರು ಇಂಟ್ರೆಸ್ಟ್ ತೋರಿಸಿ ಕರ್ನಾಟಕ ಹುದ್ದೆಗಳಿಗೆ ಮುಂದೆ ಬರೋದು ಒಂದು ಒಳ್ಳೆ ಸೈನು. ನಿಮ್ಮ ಚಾನೆಲ್ ಮೂಲಕ ಇವತ್ತು ನಾವು ಮಾತಾಡ್ತಿರೋ ಈ 4 ಮಾತು ಮೂಲಕ ಯಾರಾದ್ರೂ ಒಂದು 10 ಜನ ಬಂದ್ರು, ಒಂದು ಅಪಿಯರ್ ಆದ್ರೂ, ಐ ಡೋಂಟ್ ನೋ, ಅದಕ್ಕೆ ಆದಂತ ಒಂದು ಸೆಲೆಕ್ಷನ್ ಪ್ರೊಸೀಜರ್ಸು, ಮೆಥಡ್ಸು, ಚಾನೆಲ್ಸ್ ಇದೆ. ಅದು ನಮ್ಮ ಸಬ್ಜೆಕ್ಟ್ ಅಲ್ಲ, ಅದು ನಮ್ಮ ಅದು ಯಾವ ಜಾಬ್ ಮೇಲೆ ಹೋಗುತ್ತೆ, ಅದು ಹೆಂಗ್ ಸೆಲೆಕ್ಷನ್ ಪ್ರೊಸೀಜರ್ ಅಂತ. ಬಟ್ ಅಪಿಯರ್ ಆಗೋದ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಸೊ ಅಪಿಯರ್ ಆಗಕ್ಕೆ ಮುಂದೆ ಬಂದಿಲ್ಲ ಅಂದ್ರೆ ಇನ್ನು ಮನೇಲಿ ಕೂತಿರೋರಿಗೆ ಬಂದು ಕೆಲಸ ಕೊಡಲ್ವಲ್ಲ. ಸೊ ಏನ್ ಮಾಡ್ಬೇಕು, ಯುವಕಿಯರು ಸರ್ಕಾರ ನೌಕರಿಲಿ ಇರಬೇಕು ಅಂತ ಕನಸು ಕಟ್ಟಿರೋರು ಎಸ್ಪೆಷಲಿ ಫಸ್ಟ್ ಅಪಿಯರ್ ಆಗಿ. ಗೊತ್ತಿಲ್ವಾ, ತಿಳ್ಕೊಳ್ಳಕ್ಕೆ ನೀವೇನ್ ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ. ಇವಾಗ ನಿಮ್ಮ ಚಾನಲೇ ಇದೆ, ನಿಮ್ಮ ಉದ್ದೇಶ ಅದೇ ಆಗಿದೆ.
ಇವಾಗ ನಿಮ್ಮ ಚಾಲಕ ಮೂಲಕನೇ ತಿಳಿಬಹುದು, ಇಲ್ಲ ಫ್ರೆಂಡ್ ಸರ್ಕಲ್ ಮೂಲಕ ಆನ್ಲೈನ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಲಿಂಕ್ ಇವತ್ತು ಅವೈಲೇಬಲ್ ಇದೆ. ಹೌದು ಸೊ ಅದನ್ನ ಸದ್ವಿನಿಯೋಗ ಪಡಿಸ್ಕೊಂಡು ಮುಂದೆ ಬಂದ್ರೆ ಖಂಡಿತ ಖುಷಿ. ಸರ್, ಇಷ್ಟೆಲ್ಲ ಮಾತಾಡಿದ್ರಲ್ಲಿ ನೀವು ನಡ್ಕೊಂಡು ಬಂದ ಜೀವನದಲ್ಲಿ ಓವರ್ ಆಲ್ ನಿಮ್ಗೆ ಆಗಿರೋಂಥ ಒಂದು ಒಳ್ಳೆ ಅನುಭವಗಳು ಏನಾದ್ರು ಇದ್ರೆ ಹೇಳಿ. ಕೆಟ್ಟದ್ದು ಆಗಿರುತ್ತೆ ಗೊತ್ತು, ಬಟ್ ಅದು ಬೇಡ, ಆಗೋಯ್ತದ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಒಳ್ಳೇದಾದ್ರೆ ಯಾವತ್ತಾದ್ರೂ ನೆನ್ಸಿದ್ರು ಖುಷಿ ಕೊಡುತ್ತೆ. ಅಂತ ಅನುಭವಗಳನ್ನ ನಮ್ಮ ವ್ಯೂವರ್ಸ್ಗೋಸ್ಕರ ಶೇರ್ ಮಾಡಿ ಸರ್. ಒಳ್ಳೆ ಅನುಭವ ಅಂದ್ರೆ ಖಂಡಿತ ನೋಡಿ, ಒಂದು ಒಂದು ಸರ್ಕಾರ ನೌಕರಿ ಅಂತಂದ್ರೆ ನಮಗೆ ಸೊಸೈಟಿಲಿರೋ ರೆಸ್ಪೆಕ್ಟೇ ಬೇರೆ, ಒಂದು ಸೋಷಿಯಲ್ ಸ್ಟೇಟಸ್ ಕೊಡುತ್ತೆ ನಮಗೆ. ಸೊ ಅದಕ್ಕೆ ನಾನು ಯಂಗ್ಸ್ಟರ್ಸ್ಗೆ ನಾನು ಪದೇ ಪದೇ ಅದೇ ಏನು ಹೇಳಕ್ ಬರ್ತೀನಿ ಅಂದರೆ, ಯಾರಿಗಾದ್ರೂ ನಾನು ಒಂದು ಸರ್ವಿಸ್ ಮಾಡಬೇಕು, ಸೊಸೈಟಿಲಿ ರೀಚ್ ಆಗಬೇಕಂದ್ರೆ ಗೌರ್ಮೆಂಟ್ ಹುದ್ದೆ ಅದು ಏನು ಸಿಗ್ತಾ ಇದೆಯೋ ಆಪರ್ಚುನಿಟಿ ಅದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ. ಇವಾಗ ನೀವು ಕೇಳಿದ್ದು ನನಗಾಗಿರೋ ಅಂಥ ಏನಾದರೂ ಒಂದು ಒಳ್ಳೆ ಅನುಭವ ಹೇಳಬೇಕಾದ್ರೆ ಸಡನ್ನಾಗಿ ನನಗೇನು ಏನು ದೊಡ್ಡದಾಗೇನು ಸಾಧನೆ ಆಸೆ ಅಂತಲ್ಲ, ಬಟ್ ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ಅವರು ನಮ್ಮ ತಂದೆ ಬಂದು ಒಂದು ಬಸ್ ಮೆಕ್ಯಾನಿಕ್, ಅವರು ಹಾರ್ಡ್ ವರ್ಕ್ ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ ಆವಾಗ. ಸೊ ಆವತ್ತಿನ ಟೈಮಲ್ಲಿ ಹೇಳೋರು, ನನ್ನ ಮಕ್ಕಳು ನಾಳೆ ದಿನ ಕೆಲಸ ಮಾಡ್ಬೇಕಾದ್ರೆ, ಓದಿ ಕೆಲಸ ತಗೋಬೇಕಾದ್ರೆ ಒಂದು ಫ್ಯಾನ್ ಕೆಳಗೆ ಕೂತ್ಕೊಂಡು ಕೆಲಸ ಮಾಡಲಿ, ನಂತರ ಹಾರ್ಡ್ ವರ್ಕ್ ಮಾಡೋದು ಬೇಡ ಅಂತ ಹೇಳ್ಕೊಂಬರ್ತಾ ಇದ್ರು. ಸೊ ನಾನು ಅದಕ್ಕೆ ಫಸ್ಟು ನನಗೆ ನನ್ನ ಎಂಪ್ಲಾಯ್ಮೆಂಟ್ ಸಿಕ್ಕಿ ಒಂದು 5 ವರ್ಷ 10 ವರ್ಷ ನಾನೊಂದು ರೆಸ್ಪೆಕ್ಟಬಲ್ ಪೊಸಿಷನ್ ಹೋದಾದ್ಮೇಲೆ ನಮ್ಮ ತಂದೆನ ನಾನು ಕರ್ಕೊಂಡೋಗಿ ನಾನು ಫ್ಯಾನ್ ಕೆಳಗೆಲ್ಲ ನಾನು ಇದ್ದಿದ್ದು AC ಕ್ಯಾಬಿನಲ್ಲೇ ಕೂರಿಸಿದೆ. ಅದೊಂದು ಒಳ್ಳೆ ಅನುಭವ ಅಂತ ನಾನು ಇವತ್ತು ಹೇಳ್ಕೊಂಡು. ಹೌದು, ತುಂಬಾ ಖುಷಿಯಾಗಿರುತ್ತೆ ಅವ್ರಿಗೆ. ಹೌದು, ಎಲ್ಲಾ ತಂದೆ ತಾಯಿಗೂ ಅವ್ರ ಮಕ್ಕಳು ಒಂದು ಒಳ್ಳೆ ಪೊಸಿಷನ್ ಬಂದ್ರೆ ನೋಡ್ಬೇಕು ಅನ್ನೋದು ಒಂದು ಒಳ್ಳೆ ಖಂಡಿತ ಖುಷಿ. ಖಂಡಿತ. ಮತ್ತೆ ಇನ್ಯಾವ್ದಾದ್ರು ಇದ್ರೆ ಹೇಳ್ತೀರಾ? ಮತ್ತೆ ಅಂದ್ರೆ ನಾನು ಹೇಳಿದ್ನಲ್ಲ, ಸುಮಾರು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದಂದ್ರೆ, ನಾನು PUC ಈವ್ನಿಂಗ್ ಕಾಲೇಜ್ ಓದೋ ಟೈಮಲ್ಲಿ ನಮ್ಮ ಅವಿನಿ ರೋಡಲ್ಲಿ ನಾನೊಂದು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೇ ನಮ್ಮ ಬಾಸ್ ಒಬ್ಬರು ಬಾಸ್ ಒಂದ್ಸರಿ ನಾನು ಗೌರ್ಮೆಂಟ್ ಜಾಬಲ್ಲಿ ಜಾಯ್ನ್ ಆದಮೇಲೆ ನಾನೊಂದು ಒಂದು ಆಫೀಸ್ ಕ್ಯಾಬಿನಲ್ಲಿ ಕೂತಿದ್ರೆ ಸಡನ್ ಆಗಿ ಅವರು ನಾನು ಕೆಲಸ ಮಾಡ್ತಾರೋ ಆಫೀಸ್ಗೆ ವಿಸಿಟ್ ಮಾಡಿದ್ರು. ಅವ್ರೇನೋ ಬೇರೆ ಕೆಲಸದಾಗ ಬಂದಿದ್ದಾರೆ. ಅವ್ರು ನಾನು ನೋಡಿ, ಅವ್ರು ಪ್ರತಿಕ್ರಿಯಿಸಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ನನ್ನ ಒಂದು ಸಣ್ಣ ಆಫೀಸಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾರೋ ಹುಡುಗನಾಗಿ ನೋಡಿದೆ, ಇವತ್ತು ನೀನೊಂದು ರೆಸ್ಪೆಕ್ಟಬಲ್ ಪೊಸಿಷನಲ್ಲಿ ಗೌರ್ಮೆಂಟ್ ಜಾಬಲ್ಲಿ ಇದೆಯಾ ಅನ್ನೋದು ತುಂಬ ಅವತ್ತು ರಿಯಾಕ್ಷನ್ ಬಂದು ನನಗೆ ತುಂಬಾ ಖುಷಿ ಕೊಡ್ತು. ಏನೋ ಅವತ್ತೇ ನನಗೆ ನಿಜವಾಗ್ಲೂ ಅನಿಸಿದೆ, ಓಕೆ ನಾವೇನೋ ಒಂದು ಸೊಸೈಟಿಲಿ ಬಟ್ ಟುಡೇ ಇವತ್ತಿಗೆ ನೀವು ಇನ್ನೂ ಕೇಳೋದಾದರೆ ನಾನೇನೋ ಅಷ್ಟು ದೊಡ್ಡದಾಗಿ ಇವತ್ತಿನ ದಿನದಲ್ಲಿ ಸಾಧಿಸಿದ್ದೀನಿ ಅಂತ ನನಗೂ ಮನಸ್ಸಿಗೆ ಅನಿಸಲ್ಲ. ಸುಮಾರಿದೆ ಇನ್ನೂ ನಾವು ಮಾಡಬೇಕಾಗಿರೋದು, ನಾವು ಸೊಸೈಟಿಗೆ ಮಾಡಬೇಕಾಗಿರೋದು ಸುಮಾರಿದೆ, ಫ್ಯಾಮಿಲಿಗೆ ಮಾಡಬೇಕಾಗಿರೋದು ಸುಮಾರಿದೆ. ಬಟ್ ಸದ್ಯಕ್ಕೆ ಇವತ್ತು ನಿಮ್ಮ ಪ್ರಶ್ನೆಗೆ ಹೇಳ್ಬೋದಾದ್ರೆ ಅದು ನನಗೆ ತೃಪ್ತಿ ಕೊಟ್ಟಿದೆ. ನಾವೇನೋ ಓಕೆ ಅಟ್ಲೀಸ್ಟ್ ಅವತ್ತು ಕಂಪೇರ್ ಮಾಡಿದ್ರೆ ಇವತ್ತಿಗೆ ನಾವೇನೋ ಮಾಡಿದ್ದೀವಿ ಅನ್ನೋದು ನನಗೆ ಖುಷಿ ಕೊಟ್ಟಿದೆ. ಅದಕ್ಕೆ ಒಂದು ಸ್ಫೂರ್ತಿಯಾಗಿರಲಿ ಅಂತಲೇ ನಿಮ್ಮ ಒಂದು 4 ಮಾತಿಗೆ ನಾನು ಈ ಯಂಗ್ಸ್ಟರ್ಸ್ ದ ಮೇನ್ ಪಿಲ್ಲರ್ಸ್ ಆಫ್ ಫ್ಯೂಚರ್ ಇಸ್ ಅವರ್ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ನನ್ನ ಒಂದು ಇಂಟರ್ವ್ಯೂ ನಿಮ್ಮ ಚಾನೆಲ್ ಮೂಲಕ ಒಂದು 4 ಜನಕ್ಕೆ ಏನೋ ಒಂದು ಮಾಡ್ಬೋದು. ಅವ್ರ ಥರ ಏನಾದರೂ ಒಂದು ಅಪಿಯರ್ ಆಗೋಣ. ಇದು ಓನ್ಲಿ ಅಪಿಯರಿಂಗ್ ಥಿಂಗ್. ನಾಳೆ ಅಪಿಯರ್ ಆಗ್ತಾರೆ, ಅವ್ರಿಗೆ ಕೆಲಸ ಸಿಗುತ್ತೆ ಸಿಗಲ್ಲ ಅನ್ನೋದು ಸೆಕೆಂಡ್ರಿ. ಫಸ್ಟ್ ನಾವು ಅದಕ್ಕೆ ಅಪ್ಲೈ ಆದ್ರೆ ತಾನೇ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಅದಕ್ಕೆ ತಕ್ಕಂಥ ಮಾಧ್ಯಮಗಳಿದೆ, ಗೌರ್ಮೆಂಟ್ ಸೆಕ್ಟರ್ ಅದು ನೋಡ್ಕೊಳ್ಳುತ್ತೆ. ಬಟ್ ಫಸ್ಟ್ ನೀವು ಮುಂದೆ ಬನ್ನಿ, ಅಪಿಯರ್ ಆಗಿ ಅದಕ್ಕೆ ಬೇಕಾಗಿರೋ ಎಫರ್ಟ್ ಏನಿದೆ ಅದಷ್ಟು ಕೈಗೊಳ್ಳಿ. 4 ಜನಕ್ಕೆ ತಿಳಿಸಿ. ಸುಮ್ಮನೆ ನಾವು ಅವ್ರಿಗೆ ಕೆಲಸ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ, ನಾನು ಲೋಕಲ್ಲು, ಅವ್ರು ನಾನು ಲೋಕಲ್ ಇಲ್ಲ. ಸೊ ಇದಕ್ಕಿಂತ ನಾನೇನು ಮಾಡಿದೆ, ನಾನೇನು ಪ್ರಯತ್ನ ಪಟ್ಟೆ ಅನ್ನೋದು ಖಂಡಿತವಾಗ್ಲೂ ಅದು ನಿಮಗೆ ಫೆಚ್ ಮಾಡುತ್ತೆ ಅನ್ನೋದು ನಂದು ಒಂದು ಮಾತಾಗಿ ಹೇಳ್ಬೋದು. ಹೌದು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಟೈಮ್ ಫ್ರೀ ಮಾಡಿಕೊಂಡು ನಮಗೆ ನಿಮ್ಮ ಬಗ್ಗೆ ಮತ್ತೆ ನೀವು ನಮ್ಮ ಕರ್ನಾಟಕದ ಜನತೆಗೆ ಕೊಡಬೇಕಾಗಿರೋ ಮಾಹಿತಿನ ತುಂಬ ಚೆನ್ನಾಗಿ ಸರಳವಾಗಿ ಹೇಳಿದ್ರಿ. ಈ ವಿಷಯ ಒಂದು 4 ಜನಕ್ಕೆ ತಲುಪಿ ಅದು ಸದುಪಯೋಗ ಆದರೆ ನಮ್ಮ ಚಾನಲ್ಗೆ ಅದು ಒಂದು ಒಳ್ಳೆ ಅಪ್ರಿಷಿಯೇಷನ್ ಅಂತ ಆಗುತ್ತೆ. ಥ್ಯಾಂಕ್ ಯು ಸರ್. ಖಂಡಿತ ನೀವು ಹೇಳಿದಾಗೆ ಈ 4 ಸಂಭಾಷಣೆ ನಾವೇನು ಮಾಡಿದ್ದೀವಿ ಅದು 4 ಜನಕ್ಕೆ ತಲುಪಿದ್ರೆ ಅದೇ ಖುಷಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಸಾಮಾನ್ಯರಲ್ಲಿ ಸಾಧಕರ ಸಂಚಿಕೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.